ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಪ್ರಮುಖ ಅಂತಾರಾಷ್ಟ್ರೀಯ ಶೃಂಗಸಭೆಗಳು. ಸೊ 2025ರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಶೃಂಗಸಭೆಗಳು ಎಲ್ಲಿ ನಡೆದವು, 2026ರಲ್ಲಿ ಪ್ರಸ್ತುತ ಎಲ್ಲಿ ನಡೀತಾ ಇದಾವೆ, ಹಾಗೆಯೇ ಸದಸ್ಯ ರಾಷ್ಟ್ರಗಳು ಯಾವುವು, ಸ್ಥಾಪನೆ ಯಾವಾಗ ಆಯ್ತು, ಪ್ರಮುಖ ಹಿನ್ನೆಲೆಗಳು ಏನು ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಆಗಿರುತ್ತೆ. ಸೊ 3,000ಕ್ಕೂ ಹೆಚ್ಚು ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ನಾನ್ ಎಚ್ ಕೆ ಸಿವಿಲ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ. ಹಾಗೆ 500ಕ್ಕೂ ಹೆಚ್ಚು ಎಚ್ ಕೆ ಸಿವಿಲ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ. ಹಾಗೆ 1,400ಕ್ಕೂ ಹೆಚ್ಚು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ನಾನ್ ಎಚ್ ಕೆ ವಿಭಾಗದಲ್ಲಿ ಆಗಿರ್ತಕ್ಕಂಥದ್ದು. 180ಕ್ಕೂ ಹೆಚ್ಚು ಎಚ್ ಕೆ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ. ಈ ಒಂದು ನೋಟಿಫಿಕೇಶನ್ ನಲ್ಲಿ ಯಾರೆಲ್ಲ ಸೀರಿಯಸ್ ಆಗಿ ಓದ್ತಾ ಇದ್ರಿ ಆ ಒಂದು ಸ್ಟೂಡೆಂಟ್ಸ್ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಆಗಿರುತ್ತೆ. ಹಾಗಾದ್ರೆ ಬನ್ನಿ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬ್ರಿಕ್ಸ್ ಸಂಘಟನೆ ಬಗ್ಗೆ ನೋಡ್ತಾ ಹೋಗೋಣ. ಸೊ ಬ್ರಿಕ್ಸ್ ಸಂಘಟನೆ ಯಾವಾಗ ಸ್ಥಾಪನೆ ಆಯ್ತು, ಇದರ ಮೂಲ ಉದ್ದೇಶ ಏನು ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತಾ ಹೋಗೋಣ. ಕಂಪ್ಲೀಟ್ ಆಗಿ ವೆರಿ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಆಗಿರುತ್ತೆ. ಸೊ ಬ್ರಿಕ್ಸ್ ಸ್ಥಾಪನೆ ಬಗ್ಗೆ ನೋಡ್ತಾ ಹೋದ್ರೆ ಮೂಲತಃ ಬ್ರಿಕ್ ಅಂತಕ್ಕಂಥದ್ದು ನೋಡಿ ಕೇವಲ ಬ್ರಿಕ್ಸ್ ಅಂತ ಕರಿತಾ ಇರ್ಲಿಲ್ಲ. ಮೂಲತಃ ಇದನ್ನ ಬ್ರಿಕ್ ಅಂತ ಮಾತ್ರ ಕರಿತಾನೆ ಇದ್ರು. ಸೊ ಬ್ರಿಕ್ ನ ಫುಲ್ ಫಾರ್ಮ್ ಏನಂದ್ರೆ ಬ್ರೆಜಿಲ್ ರಾಷ್ಟ್ರ, ರಸ್ತೆಯ ರಾಷ್ಟ್ರ, ಭಾರತ ಮತ್ತು ಚೀನಾ ಈ ರಾಷ್ಟ್ರಗಳನ್ನ ಒಳಗೊಂಡು 2009ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಕ್ ಅನ್ನತಕ್ಕಂಥ ಒಂದು ಸಂಘಟನೆ ಸ್ಥಾಪನೆ ಆಯ್ತು. ಇನ್ನು ದಕ್ಷಿಣ ಆಫ್ರಿಕಾ ಯಾವಾಗ ಸೇರ್ಪಡೆ ಆಯ್ತು, ದಕ್ಷಿಣ ಆಫ್ರಿಕಾ ರಾಷ್ಟ್ರ ಯಾವಾಗ ಈ ಒಂದು ಸಂಘಟನೆಗೆ ಸೇರ್ಪಡೆ ಆಯ್ತು ಅಂದ್ರೆ 2010ರಲ್ಲಿ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಆಫ್ರಿಕಾ ಸೇರ್ಪಡೆಯಾದ ನಂತರ ಬ್ರಿಕ್ಸ್ ಅಂತಕ್ಕಂಥ ಒಂದು ಮರುನಾಮಕರಣ ಮಾಡ್ತಾರೆ. ನೋಡಿ ಮೊದಲಿಗೆ ಬ್ರಿಕ್ ಅಂತಕ್ಕಂಥ ಸಂಘಟನೆ ಮಾತ್ರ ಇತ್ತು. ಎಷ್ಟು ದಕ್ಷಿಣ ಆಫ್ರಿಕಾ ಸೌತ್ ಆಫ್ರಿಕಾ ಸೇರ್ಪಡೆಯಾದ ನಂತರ ಅದನ್ನ ಬ್ರಿಕ್ಸ್ ಅಂತಕ್ಕಂಥ ಒಂದು ಮರುನಾಮಕರಣವನ್ನ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳು ಯಾವುವು? 2025ರಲ್ಲಿ ಬ್ರಿಕ್ಸ್ ಸಮ್ಮೇಳನ ಎಲ್ಲಿ ನಡೀತು? ಬ್ರಿಕ್ಸ್ ಸಂಘಟನೆಯ ಸಮ್ಮೇಳನ ನೋಡ್ತಾ ಹೋದ್ರೆ 2025ರಲ್ಲಿ ಬ್ರೆಜಿಲ್ ರಾಷ್ಟ್ರದಲ್ಲಿ ಬ್ರಿಕ್ಸ್ ಸಂಘಟನೆಯ ಸಮ್ಮೇಳನ ನಡೆದಿರತಕ್ಕಂಥದ್ದು. ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸಿವಿಲ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿರ್ಬೋದು, ಆರ್ಮ್ಡ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿರ್ಬೋದು, ಆ ಒಂದು ಎಕ್ಸಾಮ್ಸ್ ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ 2025ರಲ್ಲಿ ಬ್ರಿಕ್ಸ್ ನ ಸಮ್ಮೇಳನ ಎಲ್ಲಿ ನಡೆದಿದೆ ಹೇಳಿಕೆ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ಏನು ಫಾರ್ಮುಲಾ ಬಂದಿರತಕ್ಕಂಥದ್ದು. ಹೇಳಿಕೆ ರೂಪದಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ನಲ್ಲಿ ಹೇಳಿಕೆ ರೂಪದಲ್ಲಿ ಕ್ವಶನ್ ಅನ್ನ ಕೇಳ್ತಾ ಇದ್ದಾನೆ. ಹೀಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಯೊಂದು ಪಾಯಿಂಟ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಲೇಬೇಕಾಗುತ್ತೆ. ಈ ಒಕ್ಕೂಟದ ವಿಶ್ವ ಬ್ಯಾಂಕ್ ನಂತಹ ಪಾಶ್ಚಿಮಾತ್ಯ ನೇತೃತ್ವದ ವೇದಿಕೆಗಳಿಗೆ ಪರ್ಯಾಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ನೋಡಿ ವಿಶ್ವ ಬ್ಯಾಂಕ್ ನಂತಹ ಪಾಶ್ಚಿಮಾತ್ಯ ನೇತೃತ್ವದ ವೇದಿಕೆಗಳಿಗೆ ಪರ್ಯಾಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿಯಾಗಿ, ನೋಡಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಲ್ಲ, ಅಭಿವೃದ್ಧಿಶೀಲ ಅಂದ್ರೆ ಇನ್ನು ಡೆವಲಪ್ ಆಗ್ತಕ್ಕಂತ ರಾಷ್ಟ್ರಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿಯಾಗಿ ಈ ಒಂದು ಬ್ರಿಕ್ಸ್ ಸಂಘಟನೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. 2025ರ 17ನೇ ಶೃಂಗಸಭೆ ಯಾವ ರಾಷ್ಟ್ರದಲ್ಲಿ ನಡೆದಿದೆ ಅಂದ್ರೆ ಬ್ರೆಜಿಲ್ ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಹಾಗಾದ್ರೆ 2026ರ ಒಂದು ಏನು ಸಮ್ಮೇಳನ, ಬ್ರಿಕ್ಸ್ ನ ಸಂಘಟನೆಯ ಸಮ್ಮೇಳನ ಎಲ್ಲಿ ನಡೀತಾ ಇದೆ ಅಂದ್ರೆ 2026ರಲ್ಲಿ ಭಾರತವು ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವುದರ ಮೂಲಕ ಭಾರತದಲ್ಲಿ 2026ರ ಬ್ರಿಕ್ಸ್ ಸಂಘಟನೆಯ ಸಮ್ಮೇಳನ ನಡೀತಕ್ಕಂಥದ್ದು. ಇದರ ಪ್ರಧಾನ ಕಚೇರಿ ಎಲ್ಲಿದೆ? ಬ್ರಿಕ್ಸ್ ನ ಪ್ರಧಾನ ಕಚೇರಿ ಚೀನಾ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ ಹಾಗಾದ್ರೆ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳನ್ನ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳು ಈಗ ಪ್ರಸ್ತುತದಲ್ಲಿ 11 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡ್ಕೊಂಡಿವೆ. ಬ್ರೆಜಿಲ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಹಾಗೆಯೇ ಇಂಡೋನೇಷ್ಯಾ ಈ ಎಲ್ಲಾ ರಾಷ್ಟ್ರಗಳು ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳು ಆಗಿರ್ತಕ್ಕಂಥದ್ದು. ಇನ್ನು ಬ್ರಿಕ್ಸ್ ನ ಸಂಘಟನೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋದ್ವಿ. ಯಾವಾಗ ಸ್ಥಾಪನೆ ಆಯ್ತು, ಎಲ್ಲಿ ಸ್ಥಾಪನೆ ಆಯ್ತು, ಯಾಕೆ ಸ್ಥಾಪನೆ ಆಯ್ತು, ಇದರ ಒಂದು ಕರ್ತವ್ಯಗಳು ಏನು ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋದ್ವಿ. ಇನ್ನು G7 ರಾಷ್ಟ್ರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. G7 ರಾಷ್ಟ್ರಗಳ ಬಗ್ಗೆ G7 ಗ್ರೂಪ್ ಆಫ್ 7 ಅಂತಾನೆ ಕರಿತಾ ಹೋಗ್ತೀವಿ. ಈ ಒಂದು ಶೃಂಗಸಭೆಯು ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್ ಮತ್ತು UK, US ಮತ್ತು ಯುರೋಪಿಯನ್ ಯೂನಿಯನ್ ಅನ್ನ ಒಳಗೊಂಡ ವಿಶ್ವದ ಪ್ರಮುಖ ಮುಂದುವರೆದ, ನೋಡಿ ಅದು ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಕ್ಕೂಟ ಆಗಿತ್ತು. ಇದು ಮುಂದುವರಿದ ಆರ್ಥಿಕತೆಗಳ ವಾರ್ಷಿಕ ಸಭೆಯಾಗಿರ್ತಕ್ಕಂಥದ್ದು. ನೋಡಿ ಮುಂದುವರಿದ ರಾಷ್ಟ್ರಗಳ ಒಕ್ಕೂಟ ಆಗಿರ್ತಕ್ಕಂಥದ್ದು G7 ರಾಷ್ಟ್ರ. ಯಾವಾಗ ಸ್ಥಾಪನೆ ಆಯ್ತು ಮತ್ತೆ ಯಾಕೆ ಸ್ಥಾಪನೆ ಆಯ್ತು, ಪ್ರಸ್ತುತ ಎಲ್ಲಿ ಈ ಒಂದು G7
ರಾಷ್ಟ್ರದ ಸಂಘಟನೆ ಸಮ್ಮೇಳನ ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನೋಡ್ತಾ ಹೋಗೋಣ. ಜಾಗತಿಕ ಆರ್ಥಿಕ ಭದ್ರತೆ, ಆರೋಗ್ಯ ಮತ್ತು ಹವಾಮಾನ ಬದಲಾವಣೆಯಂತಹ ವಿಷಯಗಳನ್ನ ಚರ್ಚಿಸಲು ನಾಯಕರು ಭೇಟಿಯಾಗುತ್ತಾರೆ. ಪ್ರತಿ ವರ್ಷ ಕೂಡ G7 ಸಮ್ಮೇಳನ ನಡೀತಾ ಹೋಗುತ್ತೆ. 2025ರ ಶೃಂಗಸಭೆ ಕೆನಡಾದಲ್ಲಿ ನಡೆದಿರ್ತಕ್ಕಂಥದ್ದು. ಈಗಾಗಲೇ 2025ರ ಶೃಂಗಸಭೆ ಕೂಡ ಕೆನಡಾದಲ್ಲಿ ನಡೆದಿದೆ. ಪ್ರಸ್ತುತನೂ ಕೂಡ ಮೋಸ್ಟ್ ಕರೆಂಟ್ ಅಫೇರ್ಸ್ ನಲ್ಲಿ ಇರ್ತಕ್ಕಂಥದ್ದು G7 ರಾಷ್ಟ್ರ ಸಮ್ಮೇಳನ ಪ್ರಸ್ತುತವೂ ಕೂಡ ಎಲ್ಲಿ ನಡೆದಿದೆ ಅಂತ ಕೂಡ ನೋಡ್ತಾ ಹೋಗೋಣ. ನೋಡಿ, 2025ರಲ್ಲಿ G7 ರಾಷ್ಟ್ರದ ಒಂದು ಕೆನಡಾ ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥದ್ದು ಸಮ್ಮೇಳನ ಅಂತಕ್ಕಂಥದ್ದು. ಇನ್ನು G7 ರಾಷ್ಟ್ರ ಯಾವಾಗ ಪ್ರಾರಂಭ ಆಯಿತು ಅಂತ ನೋಡ್ತಾ ಹೋದ್ರೆ 1975ರಲ್ಲಿ ಮೊಟ್ಟ ಮೊದಲ ಬಾರಿಗೆ G7 ಸಂಘಟನೆ ಹುಡ್ಕೊಳ್ತು. ಮೊದಲು G6 ಆಗಿತ್ತು. ನಂತರ ಕೆನಡಾ ರಾಷ್ಟ್ರ ಸೇರ್ಪಡೆಯೊಂದಿಗೆ ಇದನ್ನ G7 ಆಗಿ ಮರುನಾಮಕರಣವನ್ನ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಈ ಹಿಂದೆ ಕೆನಡಾದಲ್ಲಿ ನಡೆದಿರ್ತಕ್ಕಂಥ G7 ಸಂಘಟನೆಯ ಸಮ್ಮೇಳನದ ಎಷ್ಟನೇ ಶೃಂಗಸಭೆ ಆಗಿತ್ತು ಅದು ಅಂದ್ರೆ 51ನೇ G7 ಶೃಂಗಸಭೆ 2025ರಲ್ಲಿ ಕೆನಡಾ ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಪಾಯಿಂಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 52ನೇ G7 ಶೃಂಗಸಭೆಯು 2026ರ ಜೂನ್ 15ರಿಂದ 17ರವರೆಗೆ ಫ್ರಾನ್ಸ್ ರಾಷ್ಟ್ರದಲ್ಲಿ ನಡೀತಾ ಇದೆ. ಫ್ರಾನ್ಸ್ ನ ಏವಿಯನ್ ಲೇಸ್ ಬೈನ್ಸ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಡೀತಾ ಇದೆ 2026ರಲ್ಲಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಒಟ್ಟಾರೆಯಾಗಿ ಬ್ರಿಕ್ಸ್ ಮತ್ತು G7 ರಾಷ್ಟ್ರಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋದಿವಿ. ಯಾವಾಗ ಪ್ರಾರಂಭ ಆಯಿತು, ಅದರ ಸದಸ್ಯ ರಾಷ್ಟ್ರಗಳು ಯಾವುವು, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋದ್ವಿ. ಮತ್ತೆ ಯಾರೆಲ್ಲ ಇನ್ನು ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ. G7 ನ ಸದಸ್ಯ ರಾಷ್ಟ್ರಗಳ ಕೇಳಿದ್ರೆ ಇಲ್ಲೇ ಇದೆ ನೋಡಿ, ಕೆನಡಾ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ, ಇಟಲಿ, ಜಪಾನ್ ಮತ್ತು UK ಅಂತಕ್ಕಂಥವು G7 ನ ಸದಸ್ಯ ರಾಷ್ಟ್ರಗಳು ಆಗಿರ್ತಕ್ಕಂಥದ್ದು. ಮತ್ತೆ ಮುಂದಿನ ಒಂದು ಕ್ಲಾಸ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಾಪ್ ಆಗಿರ್ಬೋದು, ಕಾಪ್ ಸಮ್ಮೇಳನ ಆಗಿರ್ಬೋದು, ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏಷಿಯನ್ ರಾಷ್ಟ್ರಗಳ ಸಂಘಟನೆ ಆಗಿರ್ಬೋದು, ಅವುಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ. ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.